ಮೊದಲನೇದಾಗಿ ನಿಮ್ಮ ಪರಿಚಯ ಹಾಗೂ ನಿಮ್ಮ ಗ್ರಾಮ ಪಂಚಾಯತಿಯ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ಒಂದು ನಿಮಿಷ. ಸರ್, ನಿಮ್ ಪರಿಚಯ ಹಾಗೂ ನಿಮ್ಮ ಪಂಚಾಯತಿ ಬಗ್ಗೆ. ಸರ್, ನನ್ನ ಹೆಸರು TS ದಾದೂರಿ ಅಂತೇಳಿ. ನಾನು 1987ರಿಂದ ಬಿಸ್ ಕಲೆಕ್ಟರ್ ಆಗಿ ಮತ್ತೆ 2016ರಲ್ಲಿ ಸರ್ಕಾರಿ ಜಿಲ್ಲಾ ಪಂಚಾಯತಿಂದ ಗ್ರೇಡ್ 2 ಕಾರ್ಯದರ್ಶಿಗೆ ಅಪಾಯಿಂಟ್ ಆಗಿದ್ವಿ. ಮತ್ತೆ 2014ರಲ್ಲಿ PDO ಆಗಿ ಪ್ರಮೋಷನ್ ಕೊಟ್ಟರು. ನಾನು ಸತತವಾಗಿ ಮೂರುವರೆ ವರ್ಷ ಶಿರಾದಲ್ಲಿ ಮಾಡಿದ್ದೀನಿ. ಉಯಿಲ್ದೊರೆ, ಬುಕ್ಕಾಪಟ್ಟಣ ಮತ್ತೆ ತಾವರೆಕೆರೆ, ಈ 3 ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ ಪ್ರಮೋಷನ್ ಆಗಿ ಮತ್ತೆ ಇದೇ ತಾಲೂಕು ಆಗಿದ್ದು. ನನ್ನ ಸ್ವಂತ ತಾಲೂಕನೇ ಇದು. ಈ ಗ್ರಾಮ ಪಂಚಾಯತಿ ಯಾವ ರೀತಿ ಗುರುತಿಸಿಕೊಳ್ಳುತ್ತೆ? ಕೊಡಮರ್ಗು ಗ್ರಾಮ ಪಂಚಾಯತಿ ಮೊದಲು ರೊಪ್ಪ ಗ್ರಾಮ ಪಂಚಾಯತಿನಲ್ಲಿ ಇತ್ತು. 2015ರಿಂದ 1/4/2015ರಿಂದ ಕೊಡಮರ್ಗು ಗ್ರಾಮ ಪಂಚಾಯತಿನ ಹೊಸ ಗ್ರಾಮ ಪಂಚಾಯತಿ ಆಗಿ ಗುರುತಿಸಿದ್ದಾರೆ ಸರ್ಕಾರ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ 6 ವಿಲೇಜಸ್ ಬರ್ತವೆ, 6 ಗ್ರಾಮಗಳು ಬರ್ತವೆ. ಇಲ್ಲಿ 15 ಜನ ಸದಸ್ಯರಿದ್ದಾರೆ. ಮತ್ತೆ ಎಲ್ಲ ಸುಮಾರು 4ರಿಂದ 5 ಗ್ರಾಮಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ವಾಟರ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಇದೆ. ಯಾಕಂದ್ರೆ ಎಲ್ಲ ನಾವು ಗೌರವಧನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಂಡಿದ್ವಿ. ಅವ್ರಿಗೆ ಸಂಬಳ ಕೊಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ಸಮಸ್ಯೆ ಆಗದಂಗೆ ಮಾಡಿದ್ವಿ. ಈಗ ಚರಂಡಿ ಸ್ವಚ್ಛತೆ ಇರ್ಬೇಕು, ಚರಂಡಿ ಸ್ವಚ್ಛತೆ ಮಾಡಿದ್ವಿ. ಯಾಕಂದ್ರೆ ಸಾರ್ವಜನಿಕರಿಗೆ ಕೇಳೋದು 3: ಸ್ವಚ್ಛತೆ, ನೀರು ಮತ್ತೆ ಬೆಳಕು. ಇಷ್ಟು ಬಿಟ್ಟು ಇನ್ನು ಸಾರ್ವಜನಿಕರು ನಮ್ಮನ್ನ ಪಂಚಾಯತಿನಲ್ಲಿ ವಿಶೇಷವಾಗಿ ಕೇಳೋದಂತಂದ್ರೆ ಇವೆ 3. ಬೇರೆ ಬೇರೆ ಕೇಳ್ತಾರೆ, ಬಟ್ ರೆಗ್ಯುಲರ್ ಆಗಿ ಕೇಳೋದು ಇವೇನೆ 3. ಮೂಲಭೂತ ಸೌಕರ್ಯಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಈಗಾಗಲೇ ಚರಂಡಿ ಸ್ವಚ್ಛತೆಗೆ 2 ಜಾಡ್ ಮಾಡಿದ್ದಾರೆ ನಮ್ಮ ಪಂಚಾಯತಿನಲ್ಲಿ. ಇನ್ನ ಏನಾದ್ರೆ ಜಾಸ್ತಿ ಒತ್ತಡ ಬಂದ್ರೆ ಬೇರೆ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಬೇರೆಯವ್ರನ್ನ ನಿಯೋಜಿಸ್ಕೊಂಡು ಕೂಲಿ ಕೊಟ್ಟು ಅವ್ರಿಗೆ ಸಾರ್ವಜನಿಕರು ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ಅವ್ರಿಗೆ ಸೌಕರ್ಯವನ್ನ ಕೊಡ್ತಾ ಇದ್ದೀವಿ. ಮತ್ತೆ ಎಲ್ಲಾ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದಾವೆ. ಶುದ್ಧ ಕುಡಿಯುವ ಘಟಕನು ನಾವು ಯಾವುದೇ ಸಮಸ್ಯೆ ಇಲ್ಲದಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಮತ್ತೆ ಈ ಮೂಲ ಸೌಕರ್ಯ ಬಲ್ಬ್ಗಳು ಕೊಡ್ತಾ ಇದೀವಿ. ಸ್ವಲ್ಪ ಈ ವರ್ಷ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ, ಯಾಕಂದ್ರೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಒಂದು ಗಡಿ ಭಾಗ ತುಂಬಿಕೊಂಡಿರತಕ್ಕಂಥ ಪಂಚಾಯತಿ. ಹೌದು. ಸೊ ಇಲ್ಲಿನ ಒಂದು ಜಾಗೃತಿ ವಿಚಾರಗಳನ್ನು ಕೂಡ ಇದರಲ್ಲಿ ಮೂಡಿಸಬೇಕಾಗುತ್ತೆ. ಅವೇರ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಜೊತೆಗೆ ಶಿಕ್ಷಣದ ವಿಚಾರಗಳು ಕೂಡ ಹೇಗಿದೆ, ಏನ್ ಹೇಳಬಹುದು ತಾವು ಈ ಶಿಕ್ಷಣದ ವ್ಯವಸ್ಥೆ? ಇಲ್ಲಿ ಗಡಿ ಭಾಗದ ಗ್ರಾಮ ಪಂಚಾಯತ್ ಆಗಿರ್ಬೋದು, ಆದ್ರೆ ಇಲ್ಲಿ ನಮ್ಮ ಕರ್ನಾಟಕ ಸೇರ್ಕೊಂಡಿದ್ರಿಂದ ಪಾವಗಡ ತಾಲೂಕು ಕರ್ನಾಟಕ ಸೇರ್ಕೊಂಡಿದೆ. ಎಲ್ಲನೂ ಎಲ್ಲ ಜನರು ಒಂದು ಕನ್ನಡ ನಾಡು, ಗಡಿ ಕನ್ನಡ ನಾಡು ಉತ್ಸವ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ. ಮತ್ತೆ ಎಲ್ಲ ಗ್ರಾಮಗಳಲ್ಲಿ ಆವಾಗ ವರ್ಷಕ್ಕೆ 3-4 ಸಲ ಗ್ರಾಮ ಸಭೆ ಮಾಡ್ತೀವಿ. ಶಿಕ್ಷಣದ ಬಗ್ಗೆ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಏನು ವ್ಯವಸ್ಥೆ ಇದೆ, ಅವ್ರ ಮೂಲಭೂತ ಸೌಕರ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ಪಂಚಾಯತಿಂದ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈ ವರ್ಷದಲ್ಲಿ ನಾವು ಅಂಗನವಾಡಿಗೆ ಮೂಲಭೂತ ಸೌಕರ್ಯಗಳಂತೂ ಸ್ವಲ್ಪ ಚೇರ್ಗಳು, ಟೇಬಲ್ಗಳು ಇವೆಲ್ಲ ಕೊಡ್ಬೇಕಂತ ಯೋಜನೆಯಲ್ಲಿ ತಯಾರಿಸ್ಕೊಂಡಿದ್ವಿ. ಆದ್ರೆ ಅನಿವಾರ್ಯ ಕಾರ್ಯಗಳಿಂದ ನಮ್ಗೆ ಅನುದಾನ ಕೊರತೆಯಿಂದ ಅದನ್ನ ಹಾಗೆ ಇಲ್ಲ. ಈಗ ಅನುದಾನ ಬಿಡುಗಡೆ ಆದ್ರೆ ಅದನ್ನ ನಾವು ಪೂರೈಸಿ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡ್ತಿದೀವಿ. ಸರಿಗ ನಿಮ್ಮ ಪಂಚಾಯತಿ ಯಾಕಂದ್ರೆ ಇಡೀ ಭಾಗದ ಪಂಚಾಯತಿ ಆಗಿರೋದ್ರಿಂದ ಕೆಲವೊಂದಿಷ್ಟು ನಿರುದ್ಯೋಗ ಸಮಸ್ಯೆ ಅಂತ ಬಂದಾಗ ನರೇಗಾ ಬಹಳ ಸಹಕಾರಿಯಾಗಿತ್ತು. ಅದನ್ನ ಹೇಗೆ ಬಳಸ್ಕೊಂಡಿದ್ರಿ? ಈಗ ವಿಭಿನ್ನ ಇನ್ನೂ ಕೂಡ ಸಕ್ರಿಯದಕ್ಕಿಂತ ಮುಂಚೆ ನರೇಗಾ ಬಗ್ಗೆ ತಾವೇನ್ ಮಾತಾಡ್ತೀವಿ? ಇಲ್ಲ, ನರೇಗಾ ಬಗ್ಗೆ, ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕಳೆದ 2 ವರ್ಷಗಳಿಂದ, ಯಾಕಂದ್ರೆ ಹಿಂದೆ ಈ ಕೂಲಿ ಕಾರ್ಮಿಕರ ಸಂಘಟನೆ ಏನಿದೆ, ಆ ಕೂಲಿ ಕಾರ್ಯ ಸಂಘಟನೆ ನಾನು ಹಿಂದೆ ರಂಗಸಮುದ್ರ ಗ್ರಾಮ ಪಂಚಾಯತಿನಲ್ಲಿದ್ದಾಗ ಅಲ್ಲಿ ಸ್ಟಾರ್ಟ್ ಮಾಡಿಸಿದ್ದೆ.
ಇಲ್ಲಿ ನಾನು 1/8/2024 ಈ ಪಂಚಾಯತಿನಲ್ಲಿ ಪಿಡಿಒ ಕರ್ತವ್ಯಕ್ಕೆ ಬಂದಿದ್ದೀನಿ. ಆವಾಗ ಈ ಕೂಲಿ ಕಾರ್ಮಿಕರ ಸಂಘಟನೆ ಈ ಪಂಚಾಯತಿನಲ್ಲಿ ಪರಿಚಯ ಇರಲಿಲ್ಲ. ನಾನೇ ಅವ್ರನ್ನ ಕರೆಸಿ ಎಲ್ಲ ಕೆಲಸನ ಕೊಟ್ಟು, ಈಗ ಅರಳಿಕುಂಟೆ ಕೆರೆ ಇರ್ಬೋದು, ಕೊಡಮಡುಗು ಕೆರೆ ಇರ್ಬೋದು, ಮತ್ತೆ ಕಡಬನಕುಂಟೆ ಕೆರೆ ಇರ್ಬೋದು, ಈ ಕೆರೆ ಹೂಳೆತ್ತುವನ್ನ ಕಾಮಗಾರಿಯನ್ನ ಸುಮಾರು 20 ಲಕ್ಷವರೆಗೂ ನಾವು ಕೆರೆ ಹೂಳೆತ್ತುವ ಕಾಮಗಾರಿಯನ್ನ ಆ ಸಂಘಟನೆಗೆ ಕೊಟ್ಟು, ಆ ಸಂಘಟನೆಯ ಮುಖಾಂತರವೇ ನಾವು ಕೆಲಸ ಮಾಡ್ತಿದ್ದೀವಿ. ಈ 2 ವರ್ಷದಲ್ಲಿ ಉತ್ತಮವಾದಂತ ಕಾರ್ಯಗಳಾಗಿದೆ. ಅದರಲ್ಲಿ ಮತ್ತೆ ಗ್ರಾಮಗಳಲ್ಲಿ ಚರಂಡಿ ಕೊರತೆ ಇರ್ಬೋದು, ಅವನ್ನು ಆದ್ಯತೆ ಮೇರೆಗೆ ನಾವು ತಗೊಂಡಿದ್ವಿ. ಓಕೆ. ಸರಿ, ಗಡಿ ಭಾಗದ ಕೂಡ ಒಂದ್ ಕಡೆ ಆಗಿತ್ತು ಕೂಡ ಕೆಲವೊಂದಿಷ್ಟು ಕಂದಾಯ ರೆವೆನ್ಯೂ ಭೂಮಿ ಇರ್ತಕ್ಕಂಥ ಒಂದು ಇದರಲ್ಲಿ ಸರ್ಕಾರ ಬಂಜಾರ ಭೂಮಿಯ ಒಂದು ಹಕ್ಕುಪತ್ರ ನಿವೇಶನಗಳ ಸಮಸ್ಯೆ ಆಗಿರ್ಬೋದು, ಅರಣ್ಯ ಸಮಸ್ಯೆಯ ಬಗ್ಗೆ ಆಗಿರ್ಬೋದು, ಏನಾದ್ರು ಕುಂದು ಕೊರತೆಗಳಿದೆ ಈ ಭಾಗದಲ್ಲಿ? ಸರ್, ಗಡಿ ಭಾಗದ ಆಗಿದ್ರು ಸಮೇತ ನಾವು ಈಗಾಗಲೇ ಸಾರ್ವಜನಿಕರಿಗೆ ಹಕ್ಕುಪತ್ರ ಕೊಡಬೇಕು ಅನ್ನೋ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಅದರಲ್ಲಿ ಈಗ ನಾವು ಕಂದಾಯ ಗ್ರಾಮಗಳಲ್ಲಿ ಈಗ ನಮ್ಮ ಪಂಚಾಯತ್ ಹಿಂದ್ಗಡೆ ಏನಿದೆ, ಇವು ಮತ್ತು ಬೈರಾಪುರ 2 ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡಿಸಿ ಅವ್ರಿಗೆ 38 ಜನಕ್ಕೆ ಹಕ್ಕುಪತ್ರ ಕೊಟ್ಟು ಈಗಾಗಲೇ ಸ್ವತ್ತು ಮಾಡಿ ಫಲಾನುಭವಿಗಳಿಗೆ ತಲುಪಿಸಿದ್ವಿ. ಈಗ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಅರಳಿಕುಂಟೆನಲ್ಲಿ 4 ಎಕರೆ ಮತ್ತೆ ಇಲ್ಲಿ ಕೊಡಮಡುಗದಲ್ಲಿ 5 ಎಕರೆ ಭೂಮಿಯನ್ನ ಈಗ ಸ್ವಚ್ಛತೆ ಮಾಡಿ ತವಲ್ಕಾನ್ಗೆ ಹೋಗಿದೆ. ಈಗ ಬಂದ್ರೆ ಇಲ್ಲೊಂದು 150, ಅಲ್ಲೊಂದು 80, ಒಟ್ಟು 200 ಚಿಲ್ಲರೆ 250ವರೆಗೂ ಹಕ್ಕುಪತ್ರ ಕೊಡಕ್ಕೆ ವ್ಯವಸ್ಥೆ ಮಾಡಿದ್ವಿ. ಕೊನೆಯದಾಗಿ ನಾವು ನಮ್ಮ ಒಂದು ಪತ್ರಿಕೆ ಕಡೆಯಿಂದ ಮತ್ತೆ ಡಿಜಿಟಲ್ ಮಾಧ್ಯಮ ಇವತ್ತು ಪಂಚಾಯತಿಗಳನ್ನ ಧಾವಿಸಿ ತಮ್ಮ ಒಂದು ಭೇಟಿ ಮಾಡಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಕ್ಕಂಥ ವಿಚಾರದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಅಲ್ಲ, ಒಳ್ಳೆ ಕಾರ್ಯಕ್ರಮನೇ. ಯಾಕಂದ್ರೆ ಈ ಗಡಿ ಭಾಗದ ಪ್ರದೇಶಗಳಲ್ಲಿ ಯಾರು ಬಂದು ಈ ತರ ಅಡ್ವರ್ಟೈಸ್ ಮಾಡಿ ಮತ್ತೆ ವಿಡಿಯೋ ಮಾಡಿಕೊಂಡು ಪ್ರಚಾರ ಮಾಡುವಂತ ಕಾರ್ಯ ಬಹಳ ತೀರಾ ಕಡಿಮೆ. ಆದ್ರೂ ತಾವು ಎಲ್ಲಿಂದ ಬಂದು ನನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಗ್ರಾಮ ಪಂಚಾಯತ್ ತಮಗೆ ಹೃತ್ಪೂರ್ವಕ ವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯವನ್ನ ನಿರಂತರವಾಗಿ ತಾವು ಮಾಡಬೇಕು. ಮತ್ತೆ ನೀವು ಬಂದು ಹೋಗಿದ್ದಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ಪತ್ರಿಕೆ ಮುಖಾಂತರ ಸ್ವಲ್ಪ ಅವೇರ್ನೆಸ್, ಅರಿವು ಮೂಡಿಸುವ ಕಾರ್ಯಕ್ರಮವನ್ನ, ಇಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನ ಸ್ವಲ್ಪ ಮಾಡೋಷ್ಟು ಇದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಸರ್ಕಾರದ ಅನುದಾನಕ್ಕನ್ನೇ ನಾವು ನೆಚ್ಚಿಕೊಂಡು ಕೆಲಸ ಮಾಡೋದು ಆಗಲ್ಲ ಪಂಚಾಯತಿಗಳಲ್ಲಿ. ಯಾಕಂದ್ರೆ ಸಾರ್ವಜನಿಕರಿಗೂ ನಮ್ಮ ಪಂಚಾಯತಿ ಅನ್ನೋ ಭಾವನೆ ಬರೋವರೆಗೂ ಗಡಿ ಭಾಗದಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಇರ್ಬೋದು, ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ಸಾರ್ವಜನಿಕರು ಮೂಲಭೂತ ಸೌಕರ್ಯವನ್ನು ಕೇಳುವ ಹಕ್ಕು ಸಾರ್ವಜನಿಕರಿಗಿದೆ. ಆದ್ರೆ ಸಾರ್ವಜನಿಕರು ಕೇಳುವ ಹಕ್ಕನ್ನ ಯಾವ ತರ ತೀರಿಸ್ತಾರೆ, ನಮಗೂ ನಮ್ಮ ಪಂಚಾಯತಿ ಕಡೆಯಿಂದ ಪಂಚಾಯತಿಗೂ ಸಹಾಯ ಮಾಡ್ಬೇಕು ಅನ್ನೋ ಭಾವನೆ ಜನರಲ್ಲಿನೂ ಬರ್ಬೇಕು. ಅದು ಸ್ವಲ್ಪ ಕಡಿಮೆ ಇದೆ. ಆ ಕಡಿಮೆ ಇರೋದ್ರಿಂದ ನಾವು 100ಕ್ಕೆ 100ರಷ್ಟು ಕೆಲಸ ಮಾಡದೇ ಇದ್ರು 100ಕ್ಕೆ 85-90% ಸೌಕರ್ಯಗಳನ್ನ ಕೊಡ್ತಾನೆ ಇದ್ದೇವೆ ಪಂಚಾಯತಿಯಿಂದ. ಯಾವುದೇ ಸಮಸ್ಯೆನೂ ಇಲ್ದಂಗೆ ನಾವು ಇಲ್ಲಿವರೆಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ, ಮುಂದೇನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸೌಕರ್ಯಗಳನ್ನ ಕೊಡೋದ್ರಲ್ಲೇ ಆಗಿರ್ಬೋದು, ಫಲಾನುಭವಿಗಳನ್ನ ಗುರುತಿಸೋದಾಗ್ಲಿ, ಈ ತರ ಸಮಸ್ಯೆಗಳನ್ನ ನಾವು ಬಗೆಹರಿಸಿದ್ವಿ. ಮತ್ತೆ 2015ರಿಂದ ಈ ಪಂಚಾಯತ್ ಏನ್ ಬಂದಿದೆ, ಈ ಸ್ವಲ್ಪ ವಸತಿದು ಸ್ವಲ್ಪ ಸಮಸ್ಯೆ ಆಗಿದೆ. ವಸತಿದು ಯಾಕಂದ್ರೆ ಇದು ಹೊಸ ಪಂಚಾಯತಿ, ರಾಜ್ಯ ಡಾಟಾನಲ್ಲಿ ನಮ್ಮ ಕೊಡಮಡುಗು ಗ್ರಾಮ ಪಂಚಾಯತ್ ಇದೆ, ಕೇಂದ್ರ ಡಾಟಾದಲ್ಲಿ ನಮ್ಮ ಪಂಚಾಯತಿ ಇಲ್ಲ. ಈಗ ನಾವೇನ್ ಮಾಡಿದ್ವಿ, ಹೊಸದಾಗಿ ಡಾಟಾ ಬಿಟ್ಟಿದ್ರೆ ಈಗ ಮನೆ ರೈತರು ಇಷ್ಟು ಜನ ಇದ್ದಾರೆ, ನಿವೇಶನ ರೈತರು ಇಷ್ಟು ಜನ ಇದ್ದಾರೆ ಅಂತ ನಾವು ಈಗ ಡಾಟಾದಲ್ಲಿ ಸುಮಾರು 400 ಚಿಲ್ಲರೆ ಜನ ಫಲಾನುಭವಿಗಳನ್ನ ನಾವು ಡಾಟಾನಲ್ಲಿ ಎಂಟ್ರಿ ಮಾಡಿದ್ದೇವೆ. ಈಗ ಆ ಡಾಟಾ ಬಿಟ್ರೆ ಆ ಮನೆಗಳದ್ದು ಸ್ವಲ್ಪ, ಯಾಕಂದ್ರೆ ಈ ಪಂಚಾಯತಿ ಸುಮಾರು 5-6 ವರ್ಷಗಳಿಂದ ಯಾವುದೇ ಮನೆ ಬಂದಿಲ್ಲ ಈ ಪಂಚಾಯತ್ಗೆ. ಅದು ಸ್ವಲ್ಪ ವಸತಿ ಸಮಸ್ಯೆ ಇದೆ. ಇದಾಗ್ಲೇ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೂ ತಿಳಿಸಿದೀವಿ, ಮಾನ್ಯ CO ಜಿಲ್ಲಾ ಪಂಚಾಯತ್ಗೂ ತಿಳಿಸಿದೀವಿ.
ಅವ್ರ ಡಾಟಾನ ಎಂಟ್ರಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು 450ರಿಂದ 475 ಜನ ಫಲಾನುಭವಿಗಳನ್ನು ಗುರುತಿಸಿ ಆ ಡಾಟಾದಲ್ಲಿ ಎಂಟ್ರಿ ಮಾಡ್ತಿದ್ವಿ. ಮುಂದೆ ವಸತಿ ಯೋಜನೆಯಲ್ಲಿ ಮುಂಜೂರಾದಾಗ ಆ ಡಾಟಾನಲ್ಲಿ ಇರತಕ್ಕಂಥ ಫಲಾನುಭವಿಗಳಿಗೆ ಮನೆ ಕೊಟ್ಟು ಅವ್ರಿಗೆ ಅದೊಂದು ಸಮಸ್ಯೆಯನ್ನು ಬಗೆಹರಿಸಕ್ಕೆ ವ್ಯವಸ್ಥೆ ಮಾಡಿದ್ವಿ. ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮತ್ತೆ ಓಕೆ.